ಲೇ ಏನ್ರ ಇದು ಈ ರೇಂಜಿಗೆ ಸೋಲ್ತಾರೆ ಅಂತ ಅನ್ಕೊಂಡಿಲ್ಲ ಮಗ ನಾನು. 112ಕ್ಕೆ ಆಲ್ ಔಟ್. ಯಪ್ಪ 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 72ಕ್ಕೆ ಇರ್ತಾರೆ ಗುರು. 72ಕ್ಕೆ 2 ವಿಕೆಟ್ ಕಳ್ಕೊಂಡಿರ್ತಾರೆ ಅಫ್ಘಾನಿಸ್ತಾನದವರು. ಯಪ್ಪ 72 112ಕ್ಕೆ ಪಟ 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 ನಂಗೆ 8 ವಿಕೆಟ್ ಡಮಾರು. ಏನ್ ಗುರು ಇದು, ಏನ್ ಆಡಿದ್ರು ಇವತ್ತು, ಏನ್ ಹೇಳೋಣ ಈ ಮ್ಯಾಚ್ ಬಗ್ಗೆ. 300 ರನ್ ವಿಕ್ಟ್ರಿ ಇಂಡಿಯಾಗೆ, ಇನ್ನಿಂಗ್ಸ್ ಜೊತೆಗೆ 300 ರನ್ ವಿಕ್ಟ್ರಿ ಅಂತಂದ್ರೆ ಹ್ಯೂಜಸ್ ಮಾರ್ಜಿನ್ ವಿಕ್ಟ್ರಿ ಅಂತ ಹೇಳ್ಬೇಕು ನಮ್ಮ ಟೀಮ್ ಇಂಡಿಯಾಗೆ. 500+ ರನ್ಸ್ ನಾವು ಹೊಡಿತಾ ಇದ್ದೆ. ಅವಾಗಲೇ ಗೊತ್ತಾಗಿದೆ ಇವ್ರಿಗೆಲ್ಲ 600 700 ರನ್ ನಾವು ಡಿಕ್ಲೇರ್ ಮಾಡ್ತಾ ಇದ್ದಂಗೆ ಗೊತ್ತಾಗಿತ್ತು ಏನಕ್ಕೆ ಡಿಕ್ಲೇರ್ ಮಾಡಿದ್ವಿ ಅಂತ. ಇವ್ರಿಗೆಲ್ಲ ಅಷ್ಟೊಂದು ಸ್ಕೋರ್ ಹೊಡೆದ್ರೆ ಆಗೋದಿಲ್ಲ, ಇನ್ನಿಂಗ್ಸ್ ಮಾರ್ಜಿನ್ ಬೇಗ ವಿಕ್ಟ್ರಿ ತಗೋಬೇಕು ಅಂತ. ನಾನು ಹೇಳಿದ್ದೆ, ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ, ಇದು 3 ದಿನಕ್ಕೆ ಮುಗಿಯುವಂಥ ಮ್ಯಾಚ್ ಆಗಬಹುದು ಅಂತ. ಜಾಸ್ತಿ ಡಿಲೇ ಆಗಿದೆ, 4 ದಿನಕ್ಕೆ 5 ದಿನಕ್ಕೆಲ್ಲ ಹೋಗೋದಿಲ್ಲ ಅಂತ. ಟಾಸ್ ಗೆದ್ದಂಥ ಇಂಡಿಯಾ ಬ್ಯಾಟಿಂಗ್ ನಾಯಕ ಮಾಡ್ಕೊಂಡು 500+ ಯಾವಾಗ ಹೊಡೆದ್ರೋ, KL ರಾಹುಲ್, ಶುಭ್ಮನ್ ಗಿಲ್ ಯಾವಾಗ ಸೆಂಚುರಿ ಎಳಿಸ್ರೋ, ರಿಷಬ್ ಪಂತ್ ಕೂಡ ಮಸ್ತಾಗಿ ಆಡಿದ್ರು, ಎಲ್ಲ ಮಸ್ತಾಗಿ ಆಡಿದ್ರು ನಮ್ಮ ಇಂಡಿಯನ್ ಬ್ಯಾಟ್ರೀಸ್ಗಳು. ಸೊ ಫಸ್ಟ್ ಇನ್ನಿಂಗ್ಸಲ್ಲಿ 8 ವಿಕೆಟ್ನ ಕೆಳಗಳ್ತಾ ಇದ್ದಂಗೆ ಈ ಕಡೆಯಿಂದ ಚೇಸ್ ಮಾಡೋದಕ್ಕೆ ಬಂದಂಥ ಅಫ್ಘಾನಿಸ್ತಾನದವರು ಫಸ್ಟ್ ಇನ್ನಿಂಗ್ಸಲ್ಲಿ 150+ಗೆ ತಗಲಾಕೊಂಡ್ರೆ, ಸೆಕೆಂಡ್ ಇನ್ನಿಂಗ್ಸಲ್ಲಿ 1-1-2ಗೆ ತಗಲಾಕೊಂಡು ಮ್ಯಾಚ್ ಎಲ್ಲ ಉಣ್ಕೊಂಡು ಹೋಗಿರೋದು. ಅಹ್ಮದ್ ಶಾ ಅವರು ಒಂದು 60 ರನ್ ಹೊಡಿತಾರೆ ಫಸ್ಟ್ ಇನ್ನಿಂಗ್ಸಲ್ಲಿ. ಸೊ ಅವ್ರು ಒಂದು ಸ್ವಲ್ಪ ಹೇಳ್ಕೊಳ್ಳೋಂಥ ಕಾಂಟ್ರಿಬ್ಯೂಷನ್ ಅಂದರೆ ಅವ್ರದ್ದೇ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಟಲ್ ಅವ್ರದ್ದು ಓಪನರ್ ಆಗಿರೋಂಥವ್ರು 40 ರನ್ ಹೊಡಿತಾರೆ. ಅವ್ರು ಔಟ್ ಆಗಿದ್ದು ನೋಡ್ತಾನೆ ಒಂಥರ ಅಜೀಬಾಗಿ ಔಟ್ ಆಯ್ತಾರೆ. ಲಾಸ್ಟ್ ಬಾಲ್ಗೆ ಈ ಥರ ಸೆಷನ್ ಎಂಡ್ ಆಗುವಂಥ ಲಾಸ್ಟ್ ಬಾಲ್ಗೆ ಡಿಸ್ಮಿಸ್ ಆಗಿದ್ದು. ಟುಕೌಟ್ ಆಡ್ಕೊಂಡಿದ್ರೆ ಆಗಿತ್ತು, ಅಲ್ಲಿ ಪಟ್ಟನಂಗೆ ಔಟ್ ಆಗೋಗ್ಬಿಟ್ರು ಸೆಷನ್ ಎಂಡ್ ಆಗುವಂಥ ಲಾಸ್ಟ್ ಬಾಲ್ಗೆ. ಸೊ ಏನು ಹೇಳೋದಮ್ಮ, ಏನು ಹೇಳೋದು. ಸುತಾರ್ಗೆ 6 ವಿಕೆಟು ಮೊದಲನೇ ಇನ್ನಿಂಗ್ಸಲ್ಲೇ ಸಖತ್ ಸ್ಪೆಲ್ ಆಗ್ತಾರೆ ಸುತಾರ್ ಅವರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ವಾಷಿಂಗ್ಟನ್ ಸುಂದರ್ಗೆ 4 ವಿಕೆಟು ಆ್ಯಂಡ್ ಕುಲ್ದೀಪ್ ಯಾದವ್ಗೆ 3 ವಿಕೆಟು. ನೆನ್ನೆ ಸ್ಪೆಷಲ್ ಆಗಿ ಇವರು ಬ್ಯಾಟರ್ಸ್ಗಳನ್ನ ವರ್ಣನೆ ಮಾಡೋಕೆ ಹೋಗಲ್ಲ, ಇವ್ರು ಯಾವ ಥರ ಆಡಿದ್ರು, ಏನು ಕತೆ ಆಯ್ತು ಇವ್ರದ್ದು ಅಂತ ಎಲ್ಲ ಗೊತ್ತಿರೋದೇನೆ ಏನು ಕತೆ ಆಯಿತು ಅಂತ. ಯಾರು ನಿಂತ್ಕೊಂಡಿಲ್ಲ ಬಂದವರು. ಅಹ್ಮದ್ ಶಾ ಒಬ್ಬರು, ಈ ಕಡೆಯಿಂದ ಅಟಲ್ ಒಬ್ಬರು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಸೊ ಇಬ್ಬರೇ ಒಂದು ಸ್ವಲ್ಪ ಡೀಸೆಂಟಾಗಿ ಆಡ್ದಂಥವ್ರು. ಅದು ಬಿಡ್ತವ್ರೆ ರಮಾನ್ ಆಗಿರ್ಬೋದು, ಒಂದು 20+ ರನ್ ಹೊಡೆದಿದ್ದಾರೆ. ಸೊ ಒಂದು 20 ರನ್ ಹೊಡೆದ್ಬಿಟ್ರೆ ಗ್ರೇಟ್ನೆಸ್ ಆಗೋಗ್ಬಿಟ್ಟಿದ್ದಿಲ್ಲ ಅಫ್ಘಾನಿಸ್ತಾನದವ್ರಿಗೆ. ಸೊ ಅವ್ರನ್ನ ಹಾಡ್ಕೊಳ್ಳೋದಲ್ಲ, ಇವ್ರು ಆಡೋವಂಥದ್ದನ್ನ ಲಿಮಿಟೆಡ್ ಟೆಸ್ಟ್ ಮ್ಯಾಚಸ್ಗಳು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. 2018 ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಬಟ್ ಆದರೂ ಕೂಡ ಇನ್ನೂ ಡೆವಲಪ್ ಆಗಿಲ್ಲ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ. ಸೊ ಒಂದೇ ಇನ್ನಿಂಗ್ಸ್ ಸಾಕು ಇವರಿಗೆ ನಾವು ರೆಸ್ಟ್ರಿಕ್ಟ್ ಮಾಡೋದಕ್ಕೆ. ಸೊ ಅದನ್ನು ಮತ್ತೆ ತೋರಿಸಿದ್ರು. ಅವಾಗಲೂ ಕೂಡ ಅಷ್ಟೇ 2018 ಕೂಡ ಒಂದೇ ಒಂದು ಇನ್ನಿಂಗ್ಸ್ ಮಾರ್ಜಿನಲ್ಲಿ ಗೆದ್ದಿದ್ವಿ. ಈ ಸಲಿನೂ ಕೂಡ ಬೆಂಗಳೂರಲ್ಲಿ ಗೆದ್ದಿದ್ವಿ. ಈ ಸಲ ಮುಲಾನ್ಪುರಲ್ಲಿ ಒಂದು ಇನ್ನಿಂಗ್ಸ್ ಮಾರ್ಜಿನಲ್ಲಿ ಗೆದ್ದಿದ್ವಿ. ಅಟ್ಲೀಸ್ಟ್ ಅವ್ರಿಗೆ ಹೆಂಗೆ ಗೊತ್ತಾ ಖುಷಿ ಆಗೋದು ಅಫ್ಘಾನಿಸ್ತಾನದವ್ರಿಗೆ. ಅವ್ರಿಗೆ ಇನ್ನಿಂಗ್ಸ್ ಮಾರ್ಜಿನ್ ವಿಕ್ಟ್ರಿ ಆಗಿಲ್ಲ ಅಂದರೆ ಇಂಡಿಯಾಗೆ ಅವಾಗ ಖುಷಿ ಆಗುತ್ತೆ. ಅವರಿಗೆ ವಿಕ್ಟ್ರಿ ಆಗುತ್ತೆ ಇಂಡಿಯಾಗೆ ಗೊತ್ತು, ಅವ್ರಿಗೆ ಇನ್ನಿಂಗ್ಸ್ ಮಾರ್ಜಿನ್ ವಿಕ್ಟ್ರಿ ಆಗಬಾರ್ದು, ಅವಾಗಲೇ ಅವ್ರಿಗೆ ಖುಷಿ ಆಗೋದು. ಇಂಡಿಯಾ ಗೆಲ್ಲೋದಂತೂ ಫಿಕ್ಸು, ಇಷ್ಟು ದೊಡ್ಡ ಮಾರ್ಜಿನಲ್ಲಿ ಗೆಲ್ಲಕ್ಕೆ ಹೋಗ್ಬಾರ್ದು. ಅವಾಗ ಖಂಡಿತ ಏನಾದ್ರು ಸೆಕೆಂಡ್ ಇನ್ನಿಂಗ್ಸ್ ಏನಾದ್ರು ಹೋಯ್ತು ಅಂದರೆ ಇಂಡಿಯಾ ಬ್ಯಾಟಿಂಗ್ ಆಡೋದಕ್ಕೆ ಅವಾಗ ಖಂಡಿತ ಖುಷಿ ಆಗುತ್ತೆ. ಇಲ್ಲಿವರೆಗೂ ಬಂದ್ವಲ್ಲ ಗುರು, ಇಂಡಿಯಾನ ಇಲ್ಲಿವರೆಗೂ ತೊಗೊಂಬಂದ್ವಲ್ಲ ನಾವು ಅಂತ. ಸೊ ಅವ್ರಿಗೆ ಅದೇ ಒಂಥರ ಹಿರಿಮೆ ಆಗುತ್ತೆ. ಅಲ್ಲಿವರೆಗೂ ತೊಗೊಂಡೋಗೋಕ್ಕೆ ಆಗಲಿಲ್ಲ ಈ ಮ್ಯಾಚ್ನ. ಏನು ಹೇಳ್ತೀರಾ. ನಮ್ಮ ಇಂಡಿಯನ್ ಬೌಲಿಂಗ್ನ ಮೆಚ್ಕೊಳ್ಳೇಬೇಕು. ಸಖತ್ ಇವತ್ತು ಸ್ಲಿಪ್ ಕ್ಯಾಚಿಂಗ್ ಆದರೂ ಆಗಿರ್ಬೋದು, ಎಸ್ಪೆಷಲಿ ಶುಭ್ಮನ್ ಗಿಲ್ ಹಿಡಿದಂಥ ಒಂದು ಬಾಟಮ್ ಕ್ಯಾಚ್ ಏನಿದೆ, ಸಖತ್ ಹಿಡಿದ್ರು ಒಂದು ಕ್ಯಾಚ್ನಂತೂ. ಹೌದು, ಇವತ್ತು ಆಪರ್ಚುನಿಟಿಗಳಂತೂ ಕ್ರಿಯೇಟ್ ಆಗಿದ್ದವು. ಒಂದು ಸ್ವಲ್ಪ ಕ್ಯಾಚ್ ಡ್ರಾಪ್ಗಳು ಕೂಡ ಆದವು. ಸ್ಲಿಪ್ಪಲ್ಲಿ KL ರಾಹುಲ್ ಒಂದು ಸ್ವಲ್ಪ ಕ್ಯಾಚ್ ಬಿಟ್ಟರು, ಈ ಕಡೆ ಹೋದಂಥ ಬಾಲ್ ಆ ಕಡೆ ಹೋದ್ರು. ಹಂಗೆ ಹಿಂಗೆ ಎಲ್ಲ ಆಯಿತು. ಫೀಲ್ಡಿಂಗ್ ಕೂಡ ಲ್ಯಾಪ್ಸ್ಗಳಾದವು ಇವತ್ತು. ಕುಲ್ದೀಪ್ ಯಾದವ್ ಒಂಥರ ಬೇಕು ಅಂತಲೇ ಬೌಂಡ್ರಿ ಬಿಟ್ಟಂಗೆ ಇತ್ತು. ಸೊ ಅವೆಲ್ಲ ನೋಡ್ತವನೇ 112 ರನ್ನು ನೀನು ಅಷ್ಟು ಬರ್ತಾಯಿಲ್ಲ, 100 ರನ್ನು ಬರ್ತಿರಲ್ಲ ಅಂತ ಕಾಣಿಸುತ್ತೆ ಸೆಕೆಂಡ್ ಇನ್ನಿಂಗ್ಸಲ್ಲಿ, ಏನಾದ್ರು ಆ ಲ್ಯಾಪ್ಸಸ್ಗಳಾಗಿಲ್ಲ ಅಂತಂದಿದ್ರೆ. ಸೊ ಇವರು ಅಫ್ಘಾನಿಸ್ತಾನ್ ಬ್ಯಾಟಿಂಗ್ ಬಗ್ಗೆ ಆಗಿರಲಿ, ಅವರ ಬೌಲಿಂಗ್ ಬಗ್ಗೆ ಆಗಿರಲಿ ನಾವು ಮಾತಾಡೋಕ್ಕಾಗೋದಿಲ್ಲ. ಏನು ಗುರು ಡಬ್ಬಾ ಥರ ಆಡ್ತಾವ್ರೆ ಹಿಂಗೆ ಅಂತೆಲ್ಲ. ಯಾಕಂದರೆ ಬೆಳೀತಾ ಇರೋವಂಥವ್ರು ಕ್ರಿಕೆಟಲ್ಲಿ. ಅದೇ ಏನಾದ್ರು T20 ಫಾರ್ಮೆಟ್ ಅಂತ ಅಂದರೆ, ODI ಫಾರ್ಮೆಟ್ ಅಂತ ಅಂದರೆ ಅವ್ರು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಕೊತಾರೆ. ಇಷ್ಟು ಮಟ್ಟಿಗೆ ಈಸಿಯಾಗಂತೂ ಇರೋದಿಲ್ಲ. ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ ಖಂಡಿತ ಈಸಿಯಾಗಿ ಹೋಗ್ಬಿಡುತ್ತೆ. ಅದು ಇಂಡಿಯಾ ಇರೋವಂಥ ಸ್ಟ್ಯಾಂಡರ್ಡ್ಸ್ಗೆ ಖಂಡಿತ ಇವ್ರನ್ನ ತಲೆ ಮೇಲೆ ಬಿಟ್ಟು ಕಳಿಸ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ತಲೆ ಮೇಲೆ ಬಿಟ್ಟು ಕಳಿಸಿದ್ದಾರೆ. ಇವತ್ತು ಸಖತ್ ಬೌಲಿಂಗ್ ಹಾಕಿದ್ದು ವಾಷಿ ಸುತಾರ್ ಅವರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಜಾಸ್ತಿ ವಿಕೆಟ್ ತಗೊಳಕ್ಕಾಗಲಿಲ್ಲ, ಬಟ್ ಆದರೂ 7 ವಿಕೆಟ್ನ ತಗೊಂಡಿದ್ರು. ಫಸ್ಟ್ ಇನ್ನಿಂಗ್ಸಲ್ಲಿ 6 ವಿಕೆಟು, ಸೆಕೆಂಡ್ ಇನ್ನಿಂಗ್ಸಲ್ಲಿ 1 ವಿಕೆಟು. ಸಿರಾಜನಿಗೂ ಕೂಡ 1 ವಿಕೆಟು ಬಿದ್ದಿದೆ. ಸೊ ಆಲ್ ಓವರ್ ನೋಡಿದ್ರೆ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಬೈ ಟೀಮ್ ಇಂಡಿಯಾ. ಅಷ್ಟು ಇನ್ನೇನು ಹೇಳೋಕ್ಕಾಗತ್ತೆ. ನಾನು ನೆನ್ನೆ ಹೇಳಿದ್ದೆ ನಾಳೆ ದಿನದ ಬಗ್ಗೆ ಏನು ಮಾತಾಡೋಣ ಅಂತ ಗೊತ್ತಾಯ್ತಿಲ್ಲ ಗುರು ನನಗೆ ಅಂತ. ಸೊ ಅಷ್ಟೇ ಗೊತ್ತಾಯ್ತಾ ಇಲ್ಲ ಏನು ಮಾತಾಡಬೇಕು ಅಂತ. ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟ್. ಡಾಮಿನೇಟ್ ಮಾಡಿದ್ವಿ ಅಂತ ಅನ್ನೋದಕ್ಕಿಂತ ಚೆನ್ನಾಗಿ ಆಡಿದ್ವಿ ಅನ್ಬೇಕು. ಯಾಕಂದರೆ ಇವ್ರ ಮೇಲೆ ಡಾಮಿನೇಟ್ ಮಾಡ್ತೀವಿ ಅಂತ ಮುಂಚೆನೇ ಗೊತ್ತಿತ್ತು ನಮಗೆ. ಮತ್ತೆ ಸಿಗುವ.